next one is the main function. That is very very important. Every C++ program has only one main function. ಒಂದೇ ಒಂದು ಇರ್ತದೆ void main ಅಂತ. ಪ್ರತಿಯೊಂದು ಯಾವುದೇ ಪ್ರೋಗ್ರಾಮ್ ಆಗಿರಬಹುದು, ಯಾವುದೇ ಪ್ರೋಗ್ರಾಮ್ ಅಲ್ಲಿ ನಾವು ಒಂದೇ ಒಂದು ಮೇನ್ ಫಂಕ್ಷನ್ ಅನ್ನು ಯೂಸ್ ಮಾಡ್ತೀವಿ. Every C++ program has only one main function. Therefore, the execution of the program is always begins with the main function. Execution of the program ಯಾವಾಗಲೂ ಎಲ್ಲಿಂದ begin ಆಗುತ್ತೆ? Main function ಇಂದಾನೆ begin ಆಗೋದು. ಕಂಪೈಲೇಷನ್ ಬೇರೆ, ಎಕ್ಸಿಕ್ಯೂಷನ್ ಬೇರೆ. ಕಂಪೈಲೇಷನ್ ಅಂದ್ರೆ ಏನ್ ಮಾಡ್ತದೆ? ಪ್ರೋಗ್ರಾಮ್ಸ್ ನ ಮೇಲ್ಗಡೆಯಿಂದ ಚೆಕ್ ಮಾಡ್ಕೊಂತ ಬರ್ತದೆ. ಎಲ್ಲಾದ್ರೂ ಎರರ್ಸ್ ಇದ್ರೆ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಕರೆಕ್ಷನ್ ಮಾಡ್ತೀವಿ. ಅದನ್ನೇ ನಾವು ಟೆಸ್ಟಿಂಗ್ ಅಂಡ್ ಡಿಬಗ್ಗಿಂಗ್ ಅಂತ ಕರೆಯೋದು. ಟೆಸ್ಟಿಂಗ್ ಡಿಬಗ್ಗಿಂಗ್ ಎಲ್ಲ ಮಾಡಿದ್ಮೇಲೆ, ಕಂಪೈಲೇಷನ್ ಆದ್ಮೇಲೆ ಆಮೇಲೆ ಏನ್ ಮಾಡ್ತೀವಿ ನಾವು? ಎಕ್ಸಿಕ್ಯೂಷನ್ ಮಾಡ್ತೀವಿ. ಆ ಎಕ್ಸಿಕ್ಯೂಷನ್ ಮಾಡುವಾಗ ಯಾವಾಗಲೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಮೇನ್ ಫಂಕ್ಷನ್. Each and every C++ program has only one main function. Therefore, execution of the program is always begins with the main function. ಅದಕ್ಕೇಯಾ? ನೆಕ್ಸ್ಟ್ main function ಆದ್ಮೇಲೆ ಕಂಪಲ್ಸರಿ ಇಮಿಡಿಯೇಟ್ ಆಗಿ ಏನು ಬರ್ತೀವಿ? ಓಪನಿಂಗ್ ಬ್ರೇಸ್. ಓಪನಿಂಗ್ ಬ್ರೇಸ್ ಬರ್ತಿದೀವಿ, ಎಕ್ಸಾಂಪಲ್ ಕೊಡೋಣ. ನೆಕ್ಸ್ಟ್ ಅದಾದ್ಮೇಲೆ ಏನು ಬರ್ತಿದ್ವಿ? ಡಿಕ್ಲರೇಷನ್ ಸೆಕ್ಷನ್. ಡಿಕ್ಲೇರ್ ಹೆಸರೇ ಹೇಳ್ತಾ ಇದೆ ಡಿಕ್ಲರೇಷನ್ ಸೆಕ್ಷನ್ ಅಂತ. ನಾವು ಮೊದಲೇ ಡಿಕ್ಲೇರ್ ಮಾಡ್ಕೊಂತ ಇದೀವಿ. ನಾವು ಒಂದು ಪ್ರೋಗ್ರಾಮ್ ನ ಬರೀಬೇಕಂದ್ರೆ ಕೆಲವೊಂದು ವೇರಿಯೇಬಲ್ಸ್ ನ ನಾವು ಮೊದಲೇ ಡಿಕ್ಲೇರ್ ಮಾಡಬೇಕು. ನಮಗೆ ಇಂಥ ವೇರಿಯೇಬಲ್ಸ್ ಬೇಕು ಅಂತ, ಹೌದಾ? ಅದೇ ತರ ಇಲ್ಲೂ ಕೂಡ ಅಷ್ಟೇ, ವೇರಿಯೇಬಲ್ಸ್ ನ ಬರೀಬೇಕಂದ್ರೆ ಅದ್ರ ಜೊತೆಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಡೇಟಾ ಟೈಪ್ಸ್. ನೆಕ್ಸ್ಟ್ ಚಾಪ್ಟರ್ ಬರ್ತದೆ, ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮಗೆ ಏನಕ್ಕೋಸ್ಕರ ಫ್ಲೋಟ್ ಅಂತ ಯೂಸ್ ಮಾಡಿದೀವಿ, ಇಂಟ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾವು ಯಾವುದೇ ಒಂದು ವೇರಿಯೇಬಲ್ ನ ಡಿಕ್ಲರೇಷನ್ ಮಾಡಬೇಕಂದ್ರೆ ಒಂದು ವೇರಿಯೇಬಲ್ ಡಿಕ್ಲರೇಷನ್ ಮಾಡಬಹುದು ಅಥವಾ ಒಂದಕ್ಕಿಂತ ಜಾಸ್ತಿ ವೇರಿಯೇಬಲ್ ಡಿಕ್ಲರೇಷನ್ ಮಾಡಬಹುದು. ಆ ವೇರಿಯೇಬಲ್ಸ್ ನ ಡಿಕ್ಲರೇಷನ್ ಮಾಡುವಾಗ ಅದ್ರ ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ. ಡೇಟಾ ಟೈಪ್. In the declaration section, the variables are declared. The variables are declared along with the data type. ಯಾವುದೇ ವೇರಿಯೇಬಲ್ಸ್ ಆಗಿರಬಹುದು, ಯಾವುದೇ ಪ್ರೋಗ್ರಾಮ್ ಅಲ್ಲಿ ಆಗಿರಬಹುದು, ನಾವು ವೇರಿಯೇಬಲ್ಸ್ ಡಿಕ್ಲರೇಷನ್ ಮಾಡುವಾಗ ಅದ್ರ ಜೊತೆಗೆ ಯಾವ್ದು ಡಿಕ್ಲರೇಷನ್ ಮಾಡ್ತೀವಿ ಅಂದ್ರೆ ಡೇಟಾ ಟೈಪ್ ನ ಡಿಕ್ಲರೇಷನ್ ಮಾಡ್ತೀವಿ. ಏನಕ್ಕೋಸ್ಕರ ಡೇಟಾ ಟೈಪ್ ಡಿಕ್ಲರೇಷನ್ ಮಾಡ್ತೀವಿ ಅಂದ್ರೆ the data type helps the compiler. The data type helps the compiler to allocate the memory space in the memory. ಈ ಒಂದು ವೇರಿಯೇಬಲ್ಸ್ ಗೆ ಎಷ್ಟು ಮೆಮೊರಿನ ಅಲೋಕೇಶನ್ ಮಾಡಬೇಕು ಒಂದು ಮೆಮೊರಿಯಲ್ಲಿ ಅಂತ ಯಾರು ಕಂಪೈಲರ್ ಏನ್ ಮಾಡ್ತದೆ ಈ ಡೇಟಾ ಟೈಪ್ ಮುಖಾಂತರ ಏನ್ ಮಾಡ್ತದೆ ತಿಳ್ಕೊಂತದ್ದು. ಅದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದು ಫಿಕ್ಸ್ ನಮಗೆ ಬೇಸಿಕ್ ಡೇಟಾ ಟೈಪ್ಸ್ 5 ಇದಾವೆ. ಒನ್ ಇಸ್ ದ ವಾಯ್ಡ್, ನೆಕ್ಸ್ಟ್ ಒನ್ ಇಸ್ ದ ಇಂಟ್, ನೆಕ್ಸ್ಟ್ ಒನ್ ಇಸ್ ದ ಕ್ಯಾರ್, ನೆಕ್ಸ್ಟ್ ಒನ್ ಇಸ್ ದ ಫ್ಲೋಟ್, ಲಾಸ್ಟ್ ಒನ್ ಇಸ್ ದ ಡಬಲ್. There are 5 data types are there. Void means does not return any value. ಯಾವುದೇ ವ್ಯಾಲ್ಯೂ ರಿಟರ್ನ್ ಮಾಡಲ್ಲ. Int means integer value. It takes 2 bytes of memory space. ಇದು ಫಿಕ್ಸ್, ಇದು ಚೇಂಜಸ್ ಆಗಲ್ಲ. Char means 1 byte. Float means 4 bytes. Double means 8 bytes. ಇದು ಫಿಕ್ಸ್, ಇದು ಚೇಂಜ್ ಆಗಲ್ಲ. ಮೆಮೊರಿಯಲ್ಲಿ ಏನಾಗುತ್ತಂದ್ರೆ ನೀವು int ಅಂತ ತಗೊಂಡ್ರೆ ಅದು 2 bytes ಮೆಮೊರಿನ ಆಕ್ಯುಪೈ ಮಾಡ್ತದೆ. Char ಅಂತ ತಗೊಂಡ್ರೆ 1 byte. ಫ್ಲೋಟ್ ಅಂತ ತಗೊಂಡ್ರೆ 4 bytes, ಡಬಲ್ ಅಂತ ತಗೊಂಡ್ರೆ 8 bytes. ಇದು ಫಿಕ್ಸ್. ಆವಾಗ ಕಂಪೈಲರ್ ಗೊತ್ತಾಗ್ಬಿಡ್ತದೆ, ಓ ಅವನು ಫ್ಲೋಟ್ ಅಂತ ತಗೊಂಡಿದ್ದಾನೆ, ನಾನು ಎಷ್ಟು ಬೈಟ್ಸ್ ನ ಆಕ್ಯುಪೈ ಮಾಡ್ಬೇಕೀಗ? 4 bytes ಆಫ್ ಮೆಮೊರಿ ಸ್ಪೇಸ್ ನ ಆಕ್ಯುಪೈ ಮಾಡಬೇಕು ಮೆಮೊರಿಯಲ್ಲಿ. ಅದಕ್ಕೋಸ್ಕರನೇ ನಾವು ವೇರಿಯೇಬಲ್ಸ್ ಜೊತೆಗೆ ಏನ್ ಮಾಡಿದೀವಿ ಅಂದ್ರೆ ಒಂದು ಡೇಟಾ ಟೈಪ್ ನ ಬರೀತಾ ಇರೋದು. In the declaration section, the variables are declared with the data type. ಯಾವಾಗಲೂ ಅಷ್ಟೇ ವೇರಿಯೇಬಲ್ಸ್ ನ ಬರೆಯುವಾಗ ನಾವೇನ್ ಬರೀಬೇಕು? ಡೇಟಾ ಟೈಪ್ ಕೂಡ ಬರೀಬೇಕು. This data type helps the compiler to allocate the memory space in the memory. ಅಂದ್ರೆ ನಾವು ಈ ಡೇಟಾ ಟೈಪ್ ನ ಯೂಸ್ ಮಾಡಿಕೊಂಡು ಕಂಪ್ಯೂಟರ್ ಮೆಮೊರಿಯಲ್ಲಿ ಎಷ್ಟು ಮೆಮೊರಿ ಸ್ಪೇಸ್ ನ ಅಲೋಕೇಟ್ ಮಾಡಬೇಕು ಅಂತ ನಾವೇನ್ ಮಾಡಬಹುದು? ಕಂಪೈಲರ್ ಗೆ ಹೆಲ್ಪ್ ಮಾಡಬಹುದು ಅಷ್ಟೇ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಇಲ್ಲಿ ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ. ಅದಕ್ಕೆ ನೋಡಲಿ ಫ್ಲೋಟ್, ಏರಿಯಾ, ಕಮ, ಸರ್ಕಮ್,
ಕಾಮಾ ರೇಡಿಯಸ್. ಮೂರು ವೇರಿಯೇಬಲ್ಸ್ ತಗೊಂಡಿದ್ವಿ. ಮೂರು ವೇರಿಯೇಬಲ್ಸ್ ಮುಂದೆ ಏನ್ ಬರ್ತಿದ್ವಿ? ಡೇಟಾ ಟೈಪ್ ಅಂತ ಕರಿತಿದ್ವಿ. ಅದೇ ಫ್ಲೋಟ್. ನೆಕ್ಸ್ಟ್ ಅದಾದ್ಮೇಲೆ ಲಾಸ್ಟ್ ಒನ್ ಎಕ್ಸಿಕ್ಯೂಟಬಲ್ ಸೆಕ್ಷನ್. ಇನ್ನ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಏನು ಅಂದ್ರೆ ಎಕ್ಸಿಕ್ಯೂಟಬಲ್ ಸೆಕ್ಷನ್ ಇದು. ದ ಎಕ್ಸಿಕ್ಯೂಟಬಲ್ ಸೆಕ್ಷನ್ ಇನ್ಕ್ಲೂಡ್ಸ್ ಇನ್ಪುಟ್ ಅಂಡ್ ಔಟ್ಪುಟ್ ಫಂಕ್ಷನ್ಸ್. ಇನ್ಪುಟ್ ಫಂಕ್ಷನ್ಸ್ ಆಗಿರಬಹುದು, ಔಟ್ಪುಟ್ ಫಂಕ್ಷನ್ಸ್ ಆಗಿರಬಹುದು, ಎಕ್ಸ್ಪ್ರೆಷನ್ಸ್ ಆಗಿರಬಹುದು, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಆಗಿರಬಹುದು, ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಆಗಿರಬಹುದು. ಇವು ಎಲ್ಲದನ್ನು ಇನ್ಕ್ಲೂಡಿಂಗ್ ಮಾಡ್ಕೊಂಡಿರ್ತದೆ ಯಾವುದು ಅಂದ್ರೆ ಎಕ್ಸಿಕ್ಯೂಟಬಲ್ ಸೆಕ್ಷನ್. ದ ಎಕ್ಸಿಕ್ಯೂಟಬಲ್ ಸೆಕ್ಷನ್ ಇನ್ಕ್ಲೂಡ್ಸ್ ಇನ್ಪುಟ್ ಅಂಡ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್. ಯಾವುದೇ ಇನ್ಪುಟ್ ಸ್ಟೇಟ್ಮೆಂಟ್ ಆಗಿರಬಹುದು. ಸಿ ಇನ್ ಅನ್ನೋದು ಇನ್ಪುಟ್ ಸ್ಟೇಟ್ಮೆಂಟ್, ಸಿ ಔಟ್ ಅನ್ನೋದು ಔಟ್ಪುಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಏರಿಯಾ, ಸರ್ಕಮ್ ಇವೆರಡು ಫಾರ್ಮುಲಾಸ್. ಈ ಫಾರ್ಮುಲಾಸ್ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸ್ಪ್ರೆಷನ್ಸ್. ಮತ್ತೆ ನೋಡಿ ಸಿ ಔಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್. ಇದರಲ್ಲೇ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇಫ್, ಇಫ್ ಎಲ್ಸ್ ಇಫ್, ಸ್ವಿಚ್ ಸ್ಟೇಟ್ಮೆಂಟ್, ಮಲ್ಟಿಪಲ್ ಸೆಲೆಕ್ಷನ್ ಯೂಸ್ ಮಾಡಿದೀವಾ. ಅದರ ಜೊತೆಗೆ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ವೈಲ್, ಡು ವೈಲ್, ಫಾರ್. ಇವು ಮೂರನ್ನು ನಾವು ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಅವು ಕೂಡ ಯೂಸ್ ಮಾಡ್ತೀವಿ ಎಲ್ಲಿ ಅಂದ್ರೆ ಎಕ್ಸಿಕ್ಯೂಟಬಲ್ ಸೆಕ್ಷನ್ ಅಲ್ಲಿ. ದ ಎಕ್ಸಿಕ್ಯೂಟಬಲ್ ಸೆಕ್ಷನ್ ಇನ್ಕ್ಲೂಡ್ಸ್ ದ ಇನ್ಪುಟ್ ಅಂಡ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್, ಎಕ್ಸ್ಪ್ರೆಷನ್ಸ್, ಕಂಡೀಷನಲ್ ಸ್ಟೇಟ್ಮೆಂಟ್ಸ್, ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಎಕ್ಸೆಟ್ರಾ. ಇಂಥವೆಲ್ಲದನ್ನು ಇನ್ಕ್ಲೂಡಿಂಗ್ ಮಾಡಿರ್ತದೆ ಯಾವುದು ಅಂದ್ರೆ ಎಕ್ಸಿಕ್ಯೂಟಬಲ್ ಸೆಕ್ಷನ್. ಲಾಸ್ಟ್ ಏನ್ ಬರೀತೀವಿ? ಕ್ಲೋಸಿಂಗ್ ಬ್ರೇಸ್. ಇಲ್ಲಿ ನೋಡಿ ಕ್ಲೋಸಿಂಗ್ ಬ್ರೇಸ್. ದಿಸ್ ಇಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ C++ ಪ್ರೋಗ್ರಾಮ್. ಅರ್ಥ ಆಗ್ತಿದೆಯಾ? ಮತ್ತೆ ಪ್ರೋಗ್ರಾಮ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಫಸ್ಟ್ ಇನ್ನೊಂದ್ಸಲ ಕೇಳಿರಲಿ. ಫಸ್ಟ್ ಕಮೆಂಟ್ಸ್ ಆರ್ or documentation section allows us to write the comments about what each statement is doing. But these comment lines are not executed by the compiler. Execution ಆಗಲ್ಲ ಈ ಒಂದು ಕಮೆಂಟ್ ಲೈನ್ಸ್. ಎರಡನೇದು ಒಂದು ಲಿಂಕರ್ ಸೆಕ್ಷನ್. The linker section is always begins with the hash symbol. Hash include is a preprocessor directive. Hash include ಅನ್ನೋದು ಏನು? Preprocessor directive. These statements are processed first by the compiler, then only the rest of the statements are compiled. ನೀವು hash include ಅಂತ ಯಾವ ಸ್ಟೇಟ್ಮೆಂಟ್ಸ್ ಬರೆದಿರ್ತೀರೋ ಆ ಸ್ಟೇಟ್ಮೆಂಟ್ಸ್ ಫಸ್ಟ್ ಪ್ರೊಸೆಸ್ ಆಗುತ್ತೆ, then only the rest of the statements are compiled. Next, definition section. To define the symbolic constant, the definition sections are used. ಈ ಒಂದು symbolic constants ನ ಡಿಫೈನ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ? definition section ನ ಯೂಸ್ ಮಾಡ್ತೀವಿ. After the linker section gets executed, the definition section is executed. But this section is optional. Linker section execute ಆದ್ಮೇಲೆ definition section execute ಆಗುತ್ತೆ. ಬಟ್ ಈ ಸೆಕ್ಷನ್ ಅನ್ನೋದು ಆಪ್ಷನಲ್. ಬೇಕಾದ್ರೆ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ಬಿಡಬಹುದು. ನೆಕ್ಸ್ಟ್, global declaration section. In this section, the variables are declared before the main function or outside the main function. Those variables are called global variables. But this global declaration section is also optional. ಅದು ಕೂಡ ಅಷ್ಟೇ ಏನಾಗಿರ್ತದೆ? ಆಪ್ಷನಲ್ ಆಗಿರ್ತದೆ. ನೆಕ್ಸ್ಟ್, main function. Each and every C++ program has only one main function. ಒಂದೇ ಒಂದು main function ಇರ್ತದೆ. Therefore, ಆದ್ರಿಂದ the execution of the program is always begins with the main function. Next, opening brace ಬರ್ತೀವಿ. Next one is the declaration section. In the declaration section, the variables are declared along with the data type. This data type helps the compiler. ಈ data type ಯಾರಿಗೆ ಹೆಲ್ಪ್ ಆಗುತ್ತೆ? ಕಂಪೈಲರ್ to allocate the memory space in the memory. ಒಂದು ಮೆಮೊರಿ ಸ್ಪೇಸ್ ನ ಮೆಮೊರಿಯಲ್ಲಿ ಅಲೋಕೇಶನ್ ಮಾಡೋದಕ್ಕೆ ಈ ಒಂದು ಡೇಟಾ ಟೈಪ್ ಹೆಲ್ಪ್ ಆಗುತ್ತೆ. ಲಾಸ್ಟ್ ಒನ್, executable section. The executable section includes input and output statements, expressions, conditional statements,
and looping statements. Last one, the closing brace. This is about the structure of C++ program. As well as program for example, write a C++ program to find area and circumference of the circle. First, hash include ಅವಾಗ ಹೇಳಿದ ನಿಮಗೆ input output stream dot header file. ಇನ್ನೊಂದು hash include console input output dot header file. Next define ಮಾಡಿದೀವಿ ಒಂದು ಪೈ ವ್ಯಾಲ್ಯೂ ನ hash define pi 3.1428 void main opening brace ವೇರಿಯಬಲ್ ಡಿಕ್ಲರೇಷನ್ ಮಾಡ್ಕೊಂಡಿದೀವಿ float ಏರಿಯಾ ಸರ್ಕಮ್ ರೇಡಿಯಸ್ ಈ ಮೂರು ವರ್ಡ್ಸ್ ಅನ್ನು ಯೂಸ್ ಮಾಡಿದ್ರು ಒಂದ್ ಕಡೆ ಏರಿಯಾ ಸರ್ಕಮ್ ರೇಡಿಯಸ್ ಯೂಸ್ ಮಾಡ್ಕೊಂಡಿದೀವಾ ಈಗ ಔಟ್ಪುಟ್ ಸ್ಟೇಟ್ಮೆಂಟ್ ಬರೆದಿದ್ದೀವಿ ಯಾವಾಗಲೂ ಹಿಂಗೆ ಬರೀಬೇಕು ಔಟ್ಪುಟ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಬರ್ತದೆ ನೆಕ್ಸ್ಟ್ ಚಾಪ್ಟರ್ಸ್ ಅಲ್ಲಿ ಅವಾಗ ಇನ್ಪುಟ್ ಸ್ಟೇಟ್ಮೆಂಟ್ ಯಾವ ತರ ಬರೀಬೇಕು ಔಟ್ಪುಟ್ ಸ್ಟೇಟ್ಮೆಂಟ್ ಯಾವ ತರ ಬರೀಬೇಕು ಅಂತ ಹೇಳ್ತೀವಿ ಸಿ ಔಟ್ ಲೆಫ್ಟ್ ಆಂಗಲ್ ಬ್ರಾಕೆಟ್ಸ್ ಈ ತರ ಬರೀತೀವಿ ಡಬಲ್ ಕೋಟ್ಸ್ ಎಂಟರ್ ದ ರೇಡಿಯಸ್ ಆಫ್ ದ ಸರ್ಕಲ್ ನೀವು ರೇಡಿಯಸ್ ಆಫ್ ದ ಸರ್ಕಲ್ ಏನು ಮಾಡಬೇಕು ಕೀಬೋರ್ಡ್ ಅಲ್ಲಿ ಎಂಟ್ರಿ ಮಾಡಬೇಕು ಆ ಕೀಬೋರ್ಡ್ ಅಲ್ಲಿ ಎಂಟರ್ ಮಾಡಿರೋದನ್ನ ರೀಡ್ ಮಾಡಬೇಕಂದ್ರೆ ಇನ್ನೊಂದು ಸ್ಟೇಟ್ಮೆಂಟ್ ಇರಬೇಕು ನಮಗೆ ಸಿ ಇನ್ ಅಂತ ಸಿ ಇನ್ ಮೀನ್ಸ್ ಇನ್ಪುಟ್ ಸ್ಟೇಟ್ಮೆಂಟ್ ಸಿ ಔಟ್ ಮೀನ್ಸ್ ಔಟ್ಪುಟ್ ಸ್ಟೇಟ್ಮೆಂಟ್ ಸಿ ಇನ್ ಈ ತರ ಆಗ್ತೀವಿ ನೋಡ್ರಿ ಯಾವ್ದನ್ನ ರೀಡ್ ಮಾಡ್ತಾ ಇರೋದು ರೇಡಿಯಸ್ ರೇಡಿಯಸ್ ನ ತಗೊಂಡ್ಮೇಲೆ ಎರಡು ಫಾರ್ಮುಲಾಸ್ ಬರೆದಿದ್ದೀವಿ ಏರಿಯಾ ಅಂಡ್ ಸರ್ಕಮ್ ವಾಟ್ ಇಸ್ ದ ಏರಿಯಾ ಏರಿಯಾ ಇಸ್ ಈಕ್ವಲ್ಸ್ ಟು ಪೈ ಇಂಟು ರೇಡಿಯಸ್ ನೀವು ಇಲ್ಲಿ ರೇಡಿಯಸ್ ಕೊಟ್ರೆ ಆ ರೇಡಿಯಸ್ ಫಾರ್ ಎಕ್ಸಾಂಪಲ್ ರೇಡಿಯಸ್ ನೀವು 10 ಅಂತ ಕೊಟ್ಟಿದ್ರಿಗನ 10 ಅಂತ ಕೊಟ್ಟಿದ್ರಿಗನ ವಾಟ್ ಇಸ್ ದ ಏರಿಯಾ ಏರಿಯಾ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಪೈ ಬಂದು 3.1428 into 10 into 10 into 10 100 into 3.1428 area is equals to 314.28 this is the area ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ನೆಕ್ಸ್ಟ್ ವಾಟ್ ಇಸ್ ದ ಸರ್ಕಂಫರೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಸರ್ಕಂಫರೆನ್ಸ್ ಗೆ ಫಾರ್ಮುಲಾ ಏನು 2 pi r ಪೈ ವ್ಯಾಲ್ಯೂ ಗೊತ್ತು ರೇಡಿಯಸ್ ವ್ಯಾಲ್ಯೂ ಗೊತ್ತು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು ಸರ್ಕಂಫರೆನ್ಸ್ is equals to 2 into pi ವ್ಯಾಲ್ಯೂ ಬಂದು 3.1428 ರೇಡಿಯಸ್ ವ್ಯಾಲ್ಯೂ ಬಂದು 10 2 pi r 10 2s are 20 23s are 60 therefore circumference is equals to around 62.1428 ಎಷ್ಟು ಬರ್ತದೆ ಅಲ್ಲಿಗೆ ಸರ್ಕಂಫರೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ವಿ ಸರ್ಕಂಫರೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಇನ್ನು ನಾವು ಎರಡು ವ್ಯಾಲ್ಯೂಸ್ ಏನು ಮಾಡಬೇಕು ಡಿಸ್ಪ್ಲೇ ಮಾಡಬೇಕು ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಅದಕ್ಕೆ ನೋಡ್ರಿ ಔಟ್ಪುಟ್ ಸ್ಟೇಟ್ಮೆಂಟ್ ತಗೊಂಡಿದ್ವಿ ಸಿ ಔಟ್ ಏರಿಯಾ ಆಫ್ ದ ಸರ್ಕಲ್ ಇಸ್ ಈಕ್ವಲ್ಸ್ ಟು ಏರಿಯಾ ವಾಟ್ ಇಸ್ ದ ಏರಿಯಾ 314.28 ಅದೇ ತರ ಸಿ ಔಟ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಇಸ್ ಈಕ್ವಲ್ಸ್ ಟು circum what is the circum value 62.148 last ಏನು ಮಾಡಿದೀವಿ get ch it stop the execution ಅಲ್ಲಿ ಸ್ಟಾಪ್ ಆಗುತ್ತೆ ಕ್ಲೋಸಿಂಗ್ ಬ್ರೇಸ್ ಇಷ್ಟಿಂದ ಇಲ್ಲಿಂದ ಇದು ಇಲ್ಲಿವರೆಗೂ ಏನು ಅಂದ್ರೆ ಇದು ಎಕ್ಸಿಕ್ಯೂಟಬಲ್ ಸೆಕ್ಷನ್ ಅರ್ಥ ಆಗ್ತಿದೆಯಾ ಇದೊಂದು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ನಿಧಾನಕ್ಕಿಂತ ಪ್ರೋಗ್ರಾಮ್ಸ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾವ ತರ ಪ್ರೋಗ್ರಾಮ್ಸ್ ನ ಬರೀತೀವಿ ಅಂತ This is about the structure of C++ program very important. ಇದೇ ಪ್ರೋಗ್ರಾಮ್ ನೇ ಬರೀಬೇಕಂತೇನಿಲ್ಲ ನೆಕ್ಸ್ಟ್ ಇನ್ನು ಬೇರೆ ಬೇರೆ ಪ್ರೋಗ್ರಾಮ್ಸ್ ಫಿಕ್ಸ್ ಆಗಿರೋ ಇನ್ನು ಅದನ್ನ ಬೇಕಾದರೂ ಬರೀಬಹುದು ಇದು ಎಕ್ಸಾಂಪಲ್ ಇರಲಿ ಅಂತ ಇದೇ ತರ ಇರ್ತದೆ ಅಂತ ಚೆನ್ನಾಗಿ ಬರೀಬೇಕು